ಆರೋಹಿ ಮತ್ತು ಹಂಸ ಇಬ್ಬರು ಬಾವಿಕಟ್ಟೆ ಹತ್ರ ಮಾತನಾಡುತ್ತಿದ್ದರು. ತುಂಬಾ ಸಮಯ ಮಾತಾಡಿದರು. ಆರೋಹಿಗೆ ತನ್ನ ಮೇಲೆ ತನಗೆ ದ್ವೇಷ ಹುಟ್ಟುತ್ತಿದೆ ಅಂತ ಹೇಳಿದಾಗ ಹಂಸ ಸಮಾಧಾನ ಮಾಡಿ ಹಿಂದಿನ ಕಹಿ ಘಟನೆಗಳನ್ನು ಮರೆತು ಮುಂದೆ ನಡೆಯುವುದರ ಬಗ್ಗೆ ಯೋಚಿಸುವಂತೆ ಹೇಳಿ ಸೌರವ್ ಪ್ರೀತಿಗೆ ಒಂದು ಅವಕಾಶ ಕೊಡುವಂತೆ ಕೇಳಿದಳು. ಹಾಗೆ ಮಾತಾಡ್ತಾ ಮಾತಾಡ್ತಾ ಹಂಸ ಹೃದಯ ಯಾರಿಗಾಗಿಯೂ ಮಿಡಿಯುತ್ತಿರುವುದು ಆರೋಹಿಗೆ ತಿಳಿಯಿತು. ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಹಂಸ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದಳು. ನಂತರ ಮತ್ತೆ ಅನಾಮಿಕನ ಕರೆ ಬಂತು. ಹಂಸ ಆ ವಿಷಯದ ಬಗ್ಗೆ ಯೋಚನೆ ಬೇಡ ಅಂತ ಆರೋಹಿಗೆ ಹೇಳಿದಳು. ಆರೋಹಿ ಮಲಗಲು ಹೋದಳು. ಆಗ ಸೌರವ್ ಇವಳ ಹತ್ತಿರ ಹಂಸ ಮತ್ತವಳ ಸ್ನೇಹದ ಬಗ್ಗೆ ಮಾತಾಡಿದ. ನಂತರ ಮಲಗಿದರು. ಮಾರನೇ ದಿನ ಆಕಾಶ್ನನ್ನು ಹುಡುಕುತ್ತಾ ಹಂಸ ಒಂಟಿ ಮಂಟಪದ ಬಳಿ ಬಂದಳು. ಮುಂದೇನಾಗತ್ತೆ ಅನ್ನೋದನ್ನು ನಾವು ನೋಡೋಣ. ಆಕಾಶ್: ಹಂಸ, ನಾನು ನಿನ್ನ ಹತ್ರ ಮಾತಾಡಬೇಕು. ಮಾತು ಅನ್ನೋದಕ್ಕಿಂತ ಏನೋ ಕೇಳಬೇಕು ಎಂದನು. ಹಂಸ: ನನಗೆ ಗೊತ್ತು ಆಕಾಶ್, ನೀನು ಏನು ಕೇಳಬೇಕು ಅಂತ ಇದೀಯಾ ಅಂತ. ಮತ್ತೆ ನಾನು ಕೇಳೋಕ್ಕೂ ಮುಂಚೆ ನೀನೇ ಹೇಳಿಬಿಡು ಅದೇನು ಅಂತ. ಇಲ್ಲ ಆಕಾಶ್, ಇದನ್ನು ಇಲ್ಲಿಗೆ ಬಿಟ್ಬಿಡು. ಈ ಸತ್ಯ ನಿನಗೆ ಬೇಡ. ಇಲ್ಲ ಹಂಸ, ನನಗೆ ಸತ್ಯ ಗೊತ್ತಾಗಬೇಕು. ಏನೋ ಮುಚ್ಚಿಡದೆ ಹೇಳಿಬಿಡು. ಇಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ಪ್ಲೀಸ್, ನನಗೆ ಒತ್ತಾಯ ಮಾಡಬೇಡ ಎಂದಳು ಹಂಸ. ಹಾಗಾದರೆ ನನ್ನ ಅನುಮಾನ ನಿಜ ಅಲ್ವಾ? ನೋ ಆಕಾಶ್. ಹಂಸ ಇನ್ನು ಮುಚ್ಚಿಡಬೇಡ, ಪ್ಲೀಸ್ ಹೇಳು ಅಂತ ಅವಳ ಭುಜಗಳನ್ನು ಗಟ್ಟಿಯಾಗಿ ಹಿಡಿದು ಕೇಳಿದ. ಹಂಸ ಏನು ಮಾತಾಡದೆ ಹಾಗೆ ನಿಂತಿದ್ದಳು. ಆಕಾಶ್: ಹಂಸ ಪ್ಲೀಸ್, ನಾನು ಈ ಸತ್ಯ ತಿಳ್ಕೋಬೇಕು. ಪ್ಲೀಸ್ ಮಾತಾಡು, ಪ್ಲೀಸ್ ಹೇಳು ಎಂದಳು. ಮೌನವಾಗಿದ್ದಳು ಹಂಸ. ಹಂಸ: ನನಗೆ ಇನ್ನೂ ಅನುಮಾನ ಹೆಚ್ಚಾಗ್ತಿದೆ. ನೀನು ಹೀಗೆ ಮೌನವಾಗಿರೋದು ನೋಡಿದರೆ ನನ್ನ ಅನುಮಾನ ನಿಜ ಅನ್ನಿಸ್ತಿದೆ. ಹೌದು ಎಂದಳು ಹಂಸ. ಹಾಗಾದರೆ ನೀನು ಲಂಡನ್ನಲ್ಲಿ ಹೇಳಿದ ಕತೆ ನಮ್ಮ ಆರೋಹಿದೆ ಅಂತ ಹಾಗೆ ಕಲ್ಲು ಬಂಡೆ ಮೇಲೆ ಕೂತ. ಆಕಾಶ್, ಇಲ್ಲಿ ನೋಡು, ಪ್ಲೀಸ್ ನನ್ನ ಮಾತು ಕೇಳು. ನನಗೆ ನನ್ನ ಬಗ್ಗೆ ಬೇಸರ ಆಗ್ತಿದೆ. ನನ್ನ ತಂಗಿಯ ಅಂಥ ಕಷ್ಟದ ಸಮಯದಲ್ಲಿ ನಾನು ಅವಳ ಜೊತೆ ಇರಲಿಲ್ಲ. ನಾನೆಂಥ ಅಣ್ಣ ಎಂದನು ಆಕಾಶ್. ಆಕಾಶ್, ಇದರಲ್ಲಿ ನಿನ್ನದೇನು ತಪ್ಪಿಲ್ಲ. ಈಗ ಅವಳು ಸೌರವ್ ಜೊತೆ ಚೆನ್ನಾಗಿದ್ದಾಳೆ, ಅದು ಮುಖ್ಯ. ಆಕಾಶ್: ನೀನು ಯಾರದೋ ಕತೆ ಅಂತ ನನ್ನ ಹತ್ರ ಹೇಳಿದಾಗ ಮನಸ್ಸಿಗೆ ತುಂಬ ಬೇಸರ ಆಯಿತು. ಆದರೆ ಅದು ಯಾರದೋ ಅಲ್ಲ, ನನ್ನ ತಂಗಿದೇ ಕತೆ ಅಂತ ಗೊತ್ತಾದ ಮೇಲೆ ಮನಸ್ಸೇ ಒಡೆದೋಯ್ತು. ಆಕಾಶ್, ಇಲ್ಲಿ ನೋಡು, ನನ್ನ ಮಾತು ಕೇಳು. ಈ ಸತ್ಯ ನಿನಗೆ ಗೊತ್ತಿದೆ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಆರೋಹಿಗೆ ತಿಳಿಬಾರ್ದು. ನಿನಗೆ ಸತ್ಯ ಗೊತ್ತಿದೆ ಅಂತ ಅವಳಿಗೇನಾದರೂ ಗೊತ್ತಾದರೆ ಅವಳು ಮತ್ತೆ ಚೂರಾಗ್ತಾಳೆ. ಅವಳಿಗೆ ಮತ್ತದೇ ನೋವು ಕೊಡಬೇಡಿ. ಆಕಾಶ್: ಇಲ್ಲ ಹಂಸ, ಆದರೆ ಪ್ಲೀಸ್ ನನಗೆ ಹೇಳು. ಈಗ ಅವಳ ಜೀವನದಲ್ಲಿ ಯಾವ ತೊಂದರೆ ಇಲ್ಲ ತಾನೇ? ಆಗ ನಾನಿರಲಿಲ್ಲ, ಆದರೆ ಈಗ ನಾನಿದ್ದೀನಿ. ಅವಳ ಕೂದಲು ಸಹ ಕೊಂಚಬಾರದು. ಆ ಥರ ನಾನು ಅವಳನ್ನು ನೋಡ್ಕೋಬೇಕು. ಅವಳ ಹತ್ರ ಯಾವ ಸಂಕಷ್ಟವೂ ಸುಳಿಬಾರ್ದು. ಪ್ಲೀಸ್ ಹೇಳು. ನಿನಗೆ ಎಲ್ಲ ವಿಷಯ ಗೊತ್ತಿದೆ ಅಲ್ವಾ? ಹಂಸ: ಅವಳು ಸಂಪೂರ್ಣ ಸುರಕ್ಷಿತವಾಗಿಲ್ಲ. ಏನು ನಿನ್ನ ಮಾತಿನ ಅರ್ಥ? ಹಂಸ: ಆರೋಹಿ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದೆನಾ? ಅವಳ ಜೀವನದ ಆ ಸತ್ಯ ತಿಳ್ಕೊಂಡಿರೋ ಯಾರೋ ಒಬ್ಬ ಅವಳಿಗೆ ತೊಂದರೆ ಕೊಡ್ತಿದ್ದಾನೆ. ಅವಳ ಈ ಹೊಸ ಜೀವನ ತುಂಬ ಸುಂದರವಾಗಿದೆ, ಆದರೆ ಅವನ್ಯಾರೋ ಈ ಜೀವನಕ್ಕೆ ಮುಳ್ಳಿನಂತೆ ಪ್ರವೇಶ ಮಾಡಿದ್ದಾನೆ. ಏನು ಹೇಳ್ತಿದೀಯಾ ಹಂಸ ಎಂದನು ಆಕಾಶ್. ಆಕಾಶ್, ಯಾರವನು? ನನಗೂ ಗೊತ್ತಿಲ್ಲ. ಆದರೆ ಹಿಂದೆ ಆ ಘಟನೆ ನಡೆದಾಗ ನಾನು ಅವಳ ಜೊತೆ ಇರಲಿಲ್ಲ. ಆದರೆ ಈಗ ನಾನು ಅವಳ ಜೊತೆ ಇದ್ದೀನಿ. ಅವಳ ತನಕ ಯಾವುದೇ ಕಷ್ಟ ಹೋಗಬೇಕಾದರೂ ಮೊದಲು ನನ್ನನ್ನು ಎದುರಿಸಬೇಕು. ಅವಳಿಗೆ ಕಾವಲಾಗಿ ನಾನಿರ್ತೀನಿ. ಆಕಾಶ್: ಹಂಸ ಏನು ಅಂತ ಸರಿಯಾಗಿ ಹೇಳು ಪ್ಲೀಸ್. ಹಂಸ ಎಲ್ಲ ವಿಷಯ ಹೇಳಲು ಮುಂದಾದಳು. ಅಷ್ಟರಲ್ಲಿ ಅವಳಿಗೆ ಮತ್ತೆ ಅದೇ ಕರೆ ಬಂತು. ಹಂಸ: ಇಲ್ಲಿ ನೋಡು ಅದೇ ಅಂತ ಫೋನ್ ತೋರಿಸಿದಳು. ಫೋನ್ ಪಿಕ್ ಮಾಡು, ಹಾಗೆ ಸ್ಪೀಕರ್ ಆನ್ ಮಾಡು ಎಂದನು ಆಕಾಶ್. ಹಲೋ. ಆ ಕಡೆಯಿಂದ. ಏನಿವತ್ತು ನಿನ್ನ ಧ್ವನಿಯಲ್ಲಿ ಬೇರೆ ಥರನೇ ಶಬ್ದ ಬರ್ತಿದೆ. ಬೆಕ್ಕಿನ ಮರಿ ಥರ ಯಾವಾಗಲೂ ಹೆದರ್ಕೊಂಡು ಮಾತಾಡ್ತಿದ್ದವಳು ಇವತ್ತು ಯಾಕೆ ಈ ಧೈರ್ಯ? ಹಂಸ ಧ್ವನಿಯಲ್ಲಿ ಸ್ವಲ್ಪ ಭಯ ಬೆದರಿಸಿದಳು. ಹೆಲೋ. ಆ ಕಡೆಯಿಂದ. ಹೀಗಿರಬೇಕು ಭಯ. ಪ್ರತಿ ಸಲ ನಾನು ಮಾತಾಡ್ತಿರುವಾಗಲೇ ಫೋನ್ ಕಟ್ ಮಾಡ್ತಿದ್ದೆ, ಆದರೆ ಈ ಸಲ ಹಾಗಾಗಬಾರದು. ಈ ಸಲ ಹಾಗೆ ಫೋನ್ ಕಟ್ ಮಾಡಿದರೆ ಎಲ್ಲ ಸತ್ಯ ನಿನ್ನ ಗಂಡನ ಹತ್ರ ಹೋಗುತ್ತೆ. ಹಂಸ: ಅಯ್ಯೋ ಬೇಡ, ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಹೇಳಿದ ಹಾಗೆ ಕೇಳ್ತೀನಿ. ಆ ಕಡೆಯಿಂದ. ಹಾಗೆ ಬಾ ದಾರಿಗೆ. ನಿನ್ನ ಗಂಡನ ತನಕ ಈ ಸತ್ಯ ಹೋಗಬಾರದು ಅಂದರೆ ಇವತ್ತು ನೀನು ನಾನಿರುವಲ್ಲಿಗೆ ಬರಬೇಕು. ಹಂಸ ಗಾಬರಿಗೊಂಡಳು. ಏನು ಹೇಳ್ತಿದ್ದೀರಾ? ಯಾಕೆ? ಆ ಕಡೆಯಿಂದ. ಅದೆಲ್ಲ ನೀನು ಕೇಳಲು ಬಾರದು, ನಾನು ಹೇಳಲು ಬಾರದು. ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವತ್ತು ಬಂದು ಬಿಡು. ಹಂಸ: ನೋ. ಆ ಕಡೆಯಿಂದ. ಇಲ್ಲ ಅನ್ನೋ ಪದ ಬರಲೇಬಾರದು. ನಿನಗೆ ನಾನು ಆಯ್ಕೆ ಕೊಟ್ಟಿಲ್ಲ, ಆಜ್ಞೆ ಮಾಡಿರೋದು. ಆಕಾಶ್ ಕೋಪದಿಂದ ಫೋನ್ ಕೊಡಿಲ್ಲಿ ಎಂದನು. ಹಂಸ ಫೋನ್ನಿಂದ ಕೈಯಿಂದ ಅಡಗಿಸಿ, ಆಕಾಶ್ ಪ್ಲೀಸ್, ಇದು ಆರೋಹಿ ಜೀವನದ ಪ್ರಶ್ನೆ, ಶಾಂತವಾಗು.
ಆಕರ್ಷ್ ಹಿಂದೆ ಸರಿದ. ಹಂಸ, ನೀವೇನು ಹೇಳ್ತಿದ್ದೀರಿ ಪ್ಲೀಸ್? ಆ ಕಡೆಯಿಂದ, ಅದೆಲ್ಲ ಮಾತು ಬೇಡ. ಇವತ್ತು ರಾತ್ರಿ ನೀನು ಬರ್ತಿದೀಯಾ, ಅದು ಒಬ್ಬಳೆ, ಊರ ಹೊರಗಿರೋ ಗೆಸ್ಟ್ ಹೌಸ್ಗೆ. ನಾನು ನಿನಗಾಗಿ ಕಾಯ್ತಿರ್ತೀನಿ. ಇವತ್ತು ನೀನು ಬರಲಿಲ್ಲ ಅಂದುಕೋ, ನಾಳೆ ನಿನ್ನ ಗಂಡನ ಹತ್ರ ನಿನ್ನ ಜೀವನದ ರಹಸ್ಯ ಹೋಗಿರುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡಿದ. ಹಂಸ ಸ್ತಬ್ಧವಾಗಿ ನಿಂತಳು. ಆಕರ್ಷ್, ಹಂಸ ಹಂಸ ಆಕರ್ಷ್, ಇದೇನಾಯಿತು? ಆರೋಹಿಗೆ ಸಹಾಯ ಆಗಲಿ ಅಂತ ನಾನು ಇಷ್ಟೆಲ್ಲ ಮಾಡಿದೆ. ಕೊನೆಗೆ ನಾನೊಂದು ಹೆಣ್ಣು ಅನ್ನೋದನ್ನೇ ಮರೆತು ಬಿಟ್ಟೆ. ಯಾಕಂದರೆ ಅವನು ಹೇಳ್ತಿರೋ ಕೆಲಸ ಯಾವ ಹೆಣ್ಣು ಮಾಡಲ್ಲ. ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಆಕರ್ಷ್, ಹಂಸ ಇಲ್ಲಿ ನೋಡು. ಹಂಸ, ಆಕರ್ಷ್, ಈ ಸಮಸ್ಯೆ ಪರಿಹಾರ ಆಗೋಕೆ ನನ್ನ ಪ್ರಾಣ ಬೇಕು ಅಂದಿದ್ರು ಒಂದು ಕ್ಷಣ ಯೋಚನೆ ಮಾಡದೆ ಕೊಟ್ಟು ಬಿಡ್ತಿದ್ದೆ. ಆದರೆ ಇಲ್ಲಿ ಅವನು ಕೇಳ್ತಿರೋದು ಒಂದು ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ಹಂಸ, ನನ್ನ ಮಾತು ಕೇಳು. ಆಗ ಮಹಾಭಾರತದಲ್ಲಿ ಕೀಚಕ ದ್ರೌಪದಿನ ಕರೆದಿದ್ದ. ಈಗ ಇಲ್ಲಿ ಇವನು ನಿನ್ನ ಕರಿತಿದ್ದಾನೆ, ಹೋಗು. ಆಕರ್ಷ್, ಏನು ಹೇಳ್ತಿದೀಯ ನೀನು? ಭಯ ಬೇಡ ಹಂಸ, ನಾನಿದ್ದೀನಿ. ಆಗ ಆ ಕೀಚಕ ದ್ರೌಪದಿನ ಕೆಣಕಿ ಪ್ರಾಣ ಕಳ್ಕೊಂಡ. ಇಲ್ಲಿ ಈ ಕಾಲದ ಈ ಕೀಚಕ ನಿನಗೆ ಏನು ಮಾಡೋಕ್ಕೂ ಆಗಲ್ಲ. ನಿನ್ನ ಜೊತೆ ನಾನು ಬರ್ತೀನಿ. ಅವನು ಯಾರು ಅನ್ನೋದು ನಾವು ತಿಳ್ಕೋಬೇಕು. ಅದಕ್ಕೆ ನಾವು ಈ ರಿಸ್ಕ್ ತಗೋಬೇಕು. ಆಕರ್ಷ್, ನೀನು ನನ್ನ ಜೊತೆ ಇರ್ತೀಯಾ ತಾನೆ? ಹಾಂ, ಇರ್ತೀನಿ, ಪಕ್ಕಾ ಪ್ರಾಮಿಸ್. ಈಗ ಮನೆಗೆ ಹೋಗೋಣ ಬಾ. ಹಂಸ, ಹ್ಞೂ. ನೀನು ಹೊರಡು, ನಾನು ಸ್ವಲ್ಪ ಸಮಯ ಬಿಟ್ಟು ಬರ್ತೀನಿ ಎಂದಳು ಹಂಸ. ನಾನು ಸ್ವಲ್ಪ ಏಕಾಂತವಾಗಿರೋಕೆ ಇಷ್ಟಪಡ್ತೀನಿ. ಸರಿ, ನಿನ್ನ ಮನಸ್ಸು ಶಾಂತವಾದ ಮೇಲೆ ಬಾ, ನಾನು ಹೋಗಿರ್ತೀನಿ. ಆಕರ್ಷ್ ಮನೆಗೆ ಹೋದ ತಕ್ಷಣ ಆರೋಹಿ ಹತ್ರ ಹೋಗಿ ಅವಳನ್ನು ಅಪ್ಪಿಕೊಂಡ. ಆರೋಹಿ, ಅಣ್ಣ ಏನಾಯಿತು? ಇದೇನು ಹೀಗೆ? ಆಕರ್ಷ್, ತನಗೆ ಸತ್ಯ ಗೊತ್ತಾಗಿದೆ ಅನ್ನೋ ಸತ್ಯ ಆರೋಹಿಗೆ ಗೊತ್ತಾಗಬಾರದು ಅನ್ನೋದು ನೆನಪಾಯಿತು. ಅಣ್ಣ ಹೇಳು. ಏನೂ ಇಲ್ಲ ಆರೋಹಿ, ಇಷ್ಟು ವರ್ಷ ನಮ್ಮಿಂದ ದೂರ ಈ ಹಳ್ಳಿಯಲ್ಲಿ ಇದ್ದೆ. ಆಮೇಲೆ ಮದುವೆ ಆಗೋಯ್ತು. ಈಗ ಮತ್ತೆ ನಿಮ್ಮಿಂದ ದೂರ ಇರ್ತೀಯ ಅಲ್ವಾ? ಅದಕ್ಕೆ ಮನಸ್ಸು ಭಾವುಕವಾಯಿತು, ಕಣ್ಣಲ್ಲಿ ನೀರು ಜಾರಿತು. ಅಣ್ಣ, ನನಗೂ ನಿಮ್ಮ ಜೊತೆ ಇರಬೇಕು. ಆದರೆ ಆಕರ್ಷ್, ಅದೆಲ್ಲ ಈಗ ಬೇಡ. ಇನ್ನು 8 ದಿನ ನಮ್ಮ ಜೊತೆ ಇರ್ತೀಯ ನೀನು. ಅದರಲ್ಲಿ ಇವತ್ತು 1 ದಿನ ಕಳೆದೇ ಹೋಗುತ್ತೆ. ಇನ್ನು 7 ದಿನ ಮಾತ್ರ ಉಳಿಯೋದು. ಆ 7 ದಿನಗಳನ್ನು ನೀನು ಜೀವನದಲ್ಲಿ ಮರಿಬಾರದು. ಆ ಥರ ವಿಶೇಷ ದಿನಗಳನ್ನಾಗಿ ಮಾಡ್ತೀವಿ. ಆಕಾಂಕ್ಷ್, ಹಾಂ ಆರೋಹಿ ಅಕ್ಕ, ಈ 7 ದಿನಗಳು ನಿನ್ನ ಜೀವನದ ಅತ್ಯುತ್ತಮ ದಿನಗಳು. ಯಾವತ್ತೂ ಮರಿಬಾರದು. ಹಾಗೆ ನೋಡ್ಕೋತೀವಿ ನಿನ್ನ. ಮನೆಯವರೆಲ್ಲ ಭಾವುಕರಾಗಿ ಎಲ್ಲರೂ ಇವರ ಮಾತಿಗೆ ಖುಷಿಪಟ್ಟರು. ಆರೋಹಿ ಕಣ್ಣಲ್ಲಿ ಆನಂದ ಬಾಷ್ಪ, ಕಾಣದ ಸ್ವರ್ಗ ಕೈಗೆ ಸಿಕ್ಕಂತ ಭಾವ. ಅಕ್ಷತ, ಹೌದು, ಏನು ಮಾಡೋದು? ಪಂಕಜ, ಆರೋಹಿ, ನೀನು ಸೌರವ್ ಜೊತೆ ರೂಮ್ಗೆ ಹೋಗು. ನಾವು ಮಾಡೋದೆಲ್ಲ ನಿನಗೆ ಸರ್ಪ್ರೈಸ್. ಸೌರವ್ ಕರ್ಕೊಂಡು ಹೋಗು. ಸರಿ ಎಂದನು ಸೌರವ್. ಸೌರವ್ ಮತ್ತು ಆರೋಹಿ ರೂಮ್ಗೆ ಹೋದರು. ಭವಾನಿ, ಆಕರ್ಷ್, ತುಂಬ ಒಳ್ಳೆ ಐಡಿಯಾ. ನನಗೂ ನನ್ನ ಮಗಳ ಸಂತೋಷ ಮುಖ್ಯ. ಏನು ಮಾಡಬೇಕು ಅಂತ ಹೇಳು. ಆಕರ್ಷ್ ಭವಾನಿ ಪ್ರಸಾದ್ ಮಾತಿಗೆ ಉತ್ತರಿಸದೆ ನಿರ್ಲಕ್ಷ್ಯ ಮಾಡಿದ. ಅಮ್ಮ, ಆರೋಹಿಗೆ ನಮ್ಮ ಜೊತೆ ಹಬ್ಬ ಮಾಡಿರೋದೇ ನೆನಪಿಲ್ಲ ಅನ್ನೋದಕ್ಕಿಂತ ಈ ಹಳ್ಳಿ ಜಾತ್ರೆ ಬಿಟ್ಟು ಬೇರೆ ಯಾವ ಹಬ್ಬನೂ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿಲ್ಲ. ಅಕ್ಷತಾ, ಹಾಂ ಹೌದು ಅಣ್ಣ, ಆದರೆ ಏನು ಪ್ಲ್ಯಾನ್? ಗೊತ್ತಾಗುತ್ತೆ. ನಾಳೆಯಿಂದ ಮಿಷನ್ ಆರೋಹಿ ಖುಷಿ ಶುರು. ನಾಳೆಯಿಂದ 7 ದಿನ 7 ಜನ್ಮಕ್ಕಾಗುವಷ್ಟು ತವರಿನ ಖುಷಿ ಕೊಡಬೇಕು ಅವಳಿಗೆ ಎಂದನು ಆಕರ್ಷ್. ಅಕ್ಷತಾ, ಹಾಂ ಅಣ್ಣ, ಆದರೆ ಇವತ್ತೇ ಶುರು ಮಾಡಬಹುದು ಅಲ್ವಾ? ಆಕರ್ಷ್, ಇವತ್ತು ಒಂದು ಮುಖ್ಯವಾದ ಕೆಲಸ ಇದೆ. ಅಷ್ಟೇ ಅಲ್ಲದೆ ಸರ್ಪ್ರೈಸ್ಗೆ ಎಲ್ಲ ತಯಾರಿ ಮಾಡ್ಕೋಬೇಕು. ಅದಕ್ಕೆ 1 ದಿನ ಆದರೂ ಬೇಕು. ಅದಕ್ಕೆ ಎಲ್ಲರೂ ಒಪ್ಪಿದರು. ಅಷ್ಟರಲ್ಲಿ ಹಂಸ ಬಂದಳು. ಅಕ್ಷತಾ, ಹಂಸ ಅಕ್ಕ ನಿಮಗೆ ಗೊತ್ತಾ? ಆರೋಹಿ ಅಕ್ಕನಿಗಾಗಿ 7 ದಿನಗಳು ಸರ್ಪ್ರೈಸ್ ಕೊಡೋದು ಹೇಗಿದೆ ಐಡಿಯಾ? ಹಂಸ, ಅವಳ ಮನಸ್ಸಲ್ಲಿ ಇಂದು ರಾತ್ರಿ ಏನಾಗುವುದೋ ಎಂಬ ಭಯವಿತ್ತು. ಅದಕ್ಕೆ ಹಾರಿಕೆಯಾಗಿ ಸಂತೋಷ ಭಾವವಿಲ್ಲದೆ ಉತ್ತರ ಕೊಟ್ಟಳು, ಹ್ಞೂ. ಅಕ್ಷತಾ, ಅಕ್ಕ ಏನಾಯಿತು? ಯಾಕೆ ಹೀಗಿದ್ದೀರಾ? ಹಂಸ ತಕ್ಷಣ ಎಚ್ಚೆತ್ತು, ಹಾಗೇನಿಲ್ವಲ್ಲ. ಅಕ್ಷತಾ, ಏನೋ ಆಗಿದೆ. ಈ ಥರ ನಿರ್ಭಾವವಾಗಿ ಉತ್ತರ ಕೊಡ್ತಿದ್ದೀರಾ? ಅಷ್ಟರಲ್ಲಿ ಆಕರ್ಷ್, ಅಕ್ಷತಾ, ಅಂಥದ್ದೇನೂ ಇಲ್ಲ. ಹೋಗಿ ಆರೋಹಿ ಏನು ಮಾಡ್ತಿದ್ದಾಳೆ ನೋಡು. ಅವಳಿಗೆ ಸರ್ಪ್ರೈಸ್ ವಿಷಯ ಗೊತ್ತಾಗಬಾರ್ದು. ಅದು ನಿನ್ನ ಜವಾಬ್ದಾರಿ. ಹಾಂ ಸರಿ ಅಣ್ಣ. ಅಕ್ಷತಾ ಹೋದಳು. ಎಲ್ಲರೂ ರೂಮ್ ಒಳಗೆ ಹೋದರು. ಆಕರ್ಷ್, ಹಂಸ ಪ್ಲೀಸ್, ಏನೂ ಆಗಲ್ಲ, ನಾನಿದ್ದೀನಿ. ನೀನು ಈ ಥರ ಇರಬೇಡ ಪ್ಲೀಸ್, ಎಲ್ಲರಿಗೂ ಅನುಮಾನ ಬರುತ್ತೆ. ಸರಿ ಆಕರ್ಷ್, ಓಕೆ. ಸಂಜೆಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ? ಬಾ ನನ್ನ ಜೊತೆ ಅಂತ ಬಾವಿಕಟ್ಟೆ ಹತ್ರ ಕರ್ಕೊಂಡು ಹೋದ. ಹಂಸ, ಈಗ ಹೇಳು. ಸಂಜೆ 6 ಗಂಟೆಗೆ ನೀನು ಇಲ್ಲಿಂದ ಹೊರಡ್ತೀಯ. ಆಮೇಲೆ ನೀನು ಗೆಸ್ಟ್ ಹೌಸ್ ತಲುಪುವಷ್ಟರಲ್ಲಿ ನಾನು ಸಹ ಹೊರಡ್ತೀನಿ. ಹಾಂ, ಇನ್ನೊಂದು, ನೀನು ಆರೋಹಿ ಥರ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ಅದು ನೀನು ಇಲ್ಲಿಂದಾನೇ ಆರೋಹಿ ಥರ ತಯಾರಾಗಿ ಹೋಗೋಕ್ಕಾಗಲ್ಲ. ಮನೆಯವರು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ.
ನೀನು ನಿನ್ನ ಹಳೆ ಮನೆಯಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಹೋಗಬೇಕು. ಆಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅದರ ಬಗ್ಗೆ ಯೋಚನೆ ಬೇಡ. ಹಂಸ: ಆಕರ್ಷ್, ಅವನು ಈ ಮನೆ ಮೇಲೆ ಕಣ್ಣಿಟ್ಟಿರಬಹುದು ಅಲ್ವಾ? ಇಲ್ಲಿಂದ ನಾನು ಹೋಗೋದು ಗೊತ್ತಾಗುತ್ತೆ. ಆದರೆ ಆರೋಹಿ ಮನೆಯಲ್ಲೇ ಇದ್ದಾಳೆ ಅನ್ನೋದು ಅನುಮಾನ ಬರಲ್ವಾ? ಆಕರ್ಷ್: ಅದರ ಬಗ್ಗೆ ಯೋಚನೆ ಬೇಡ. ಆರೋಹಿ ಸಹ ಮನೆಯಿಂದ ಹೋಗ್ತಾಳೆ. ಅದನ್ನು ಅವನು ಸಹ ಗಮನಿಸ್ತಾನೆ. ಅದು ಹೇಗೆ? ಗೊತ್ತಾಗುತ್ತೆ. ಸಂಜೆಗೆ ನೀನು ಈ ಸೀರೆ ಹಾಗೆ ಈ ಆಕ್ಸೆಸರೀಸ್ ಹಾಕೋ ಅಂತ ಹೇಳಿ ಸೀರೆ ಒಡವೆ ಕೊಟ್ಟ. ಹಂಸ ಹ್ಞೂ ಎಂದಳು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಐ ಟ್ರಸ್ಟ್ ಯು. ಆ ನಂಬಿಕೆಯನ್ನು ನಾನು ಕಳ್ಕೊಳ್ಳಲ್ಲ. ಸರಿ, ಹೋಗಿ ನಿನ್ನ ಫ್ರೆಂಡ್ನ ಮಾತಾಡಿಸು. ಏನಾಯಿತು ಅಂತ ಗಾಬರಿ ಆಗಿದ್ದಾಳೆ. ಹೋಗ್ತೀನಿ. ಮೂಡ್ ಸರಿ ಮಾಡಿಕೊಂಡು ಹೋಗು ಎಂದನು ಆಕಾಶ್. ಹಂಸ ಆರೋಹಿ ಹತ್ರ ಬಂದಳು. ಆರು ಎಂದಳು ಹಂಸ. ಹಂಸ: ಎಲ್ಲಿಗೆ ಹೋಗಿದ್ದೆ? ಏನಾಯಿತು? ಎಲ್ಲ ಸರಿಯಾಗಿದೆ ತಾನೆ? ಏನಾದರೂ ಪ್ರಾಬ್ಲಮ್ನಾ? ಹಂಸ: ಆರು ಡೋಂಟ್ ವರಿ. ವೈ ಡೋಂಟ್ ಯು ಫಿಯರ್ ವೆನ್ ಹಂಸ ಈಸ್ ಹಿಯರ್ ಎಂದಳು. ನೀನಿದ್ರೆ ಯಾವ ಭಯ ಇರಲ್ಲ ಬಿಡು. ಆದರೆ ನಿನ್ನ ಮುಖದಲ್ಲಿ ಯಾಕೆ ಭಯದ ಗೆರೆ ಕಾಣ್ತಿದೆ? ಹಾಗೇನೂ ಇಲ್ವಲ್ಲ. ಇನ್ನೊಂದು, ನಿನ್ನ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯುತ್ತೆ. ಯೋಚನೆ ಬೇಡ. ಹಂಸ: ಏನು ಹೇಳ್ತಿದೀಯಾ? ಏನು ಮಾಡಬೇಕು ಅಂತಿದೀಯಾ ಎಂದಳು ಆರೋಹಿ. ಏನೋ ಮಾಡ್ತೀನಿ, ಅದನ್ನು ಕೇಳಬೇಡ. ಆ ಯೋಚನೆ ಬಿಟ್ಟು ಸೌರವ್ ಜೊತೆ ಹೊಸ ಜೀವನ ಶುರು ಮಾಡೋದರ ಬಗ್ಗೆ ಯೋಚನೆ ಮಾಡು. ಹಂಸ: ಏನೋ ಮಾಡೋಕ್ಕೆ ಹೋಗಿ ನಿನ್ನ ತಲೆ ಮೇಲೆ ಬೇರೇನೋ ದೊಡ್ಡ ಸಮಸ್ಯೆ ಎಳ್ಕೋಬೇಡ ಪ್ಲೀಸ್ ಎಂದಳು ಆರೋಹಿ. ಯಾವಾಗಲೂ ಟೆನ್ಷನ್. ಹೋಗು ಸುಮ್ಮನೆ. ನನಗೆ ನನ್ನ ಕಾಳಜಿ ಮಾಡ್ಕೊಳ್ಳೋದು ಗೊತ್ತು. ಈಗ ಹೋಗಿ ನಿನ್ನ ಗಂಡನ ಕಾಳಜಿ ಮಾಡು. ಹಂಸ: ಅದು ಎಂದಳು ಆರೋಹಿ. ಹಂಸ: ಅದು ಇದು ಏನೂ ಇಲ್ಲ, ಗೋ. ಆರೋಹಿ ಹೋದಳು. ಸಂಜೆ ಸುಮಾರು 6 ಗಂಟೆ. ಆರೋಹಿ ರೂಮ್ನ ಮಂಚದ ಮೇಲೆ ಒಂದು ಕವರ್ ಹಾಗೂ ಲೆಟರ್ ಇತ್ತು. ಆ ಲೆಟರ್ನಲ್ಲಿ ಹೀಗೆ ಬರೆದಿತ್ತು: ಆರೋಹಿ, ಈ ಸೀರೆ ಹಾಗೂ ಒಡವೆ ನಿನಗಾಗಿ. ಇದನ್ನು ಧರಿಸಿಕೊಂಡು ಸಂಜೆ 6:30 ತೋಟದ ಮನೆಗೆ ಬಾ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಆರೋಹಿ ಏನೋ ಯೋಚಿಸಿ ನಂತರ ಹಂಸಾಗೆ ಇದನ್ನೆಲ್ಲ ತೋರಿಸಿದಳು. ಹಂಸ: ಅವರು ಪ್ರಯತ್ನ ಮಾಡ್ತಿದ್ದಾರೆ. ನೀನು ಪ್ರತಿಕ್ರಿಯೆ ಕೊಡಬೇಕು. ಸಂತೋಷದಿಂದ ಹಾಗೂ ನಿಶ್ಚಿಂತೆಯಿಂದ ಹೋಗು. ಹಂಸ, ನೀನು ಹೇಳ್ತಿರೋದು ಸರಿಯಾಗಿದೆ. ಆರೋಹಿ ತಯಾರಾಗಲು ಕೂತಳು. ಮೊದಲ ಸಲ ಸೌರವ್ಗಾಗಿ ಸರ್ವಾಲಂಕಾರ ಮಾಡಿಕೊಂಡು ತನ್ನನ್ನು ತಾನೇ 2 ಬಾರಿ ಕನ್ನಡಿಯಲ್ಲಿ ನೋಡಿಕೊಂಡಳು. ನಂತರ ತೋಟದ ಮನೆ ಕಡೆಗೆ ಹೋದಳು. ನೇರ ತೋಟದ ಮನೆ ತಲುಪಿದಳು. ಅಲ್ಲಿ ಆಗಲೇ ಸೌರವ್ ಬಂದು ಕಾಯುತ್ತಾ ಕುಳಿತಿದ್ದನು. ಒಮ್ಮೆಲೆ ಅವನ ದೃಷ್ಟಿ ಆರೋಹಿ ಮೇಲೆ ಬಿತ್ತು. ಇವಳನ್ನು ನೋಡಿ ಮೂಕ ವಿಸ್ಮಿತನಾಗಿ ನಿಂತುಬಿಟ್ಟ. ತಿಳಿ ಗುಲಾಬಿ ಬಣ್ಣದ ಸೀರೆ ಉಟ್ಟು ಕೆನ್ನೆಯನ್ನು ಚುಂಬಿಸುತ್ತಿವೆ ಎನ್ನುವಂತೆ ಕಿವಿಯಲ್ಲಿ ಜುಮುಕಿ ಜೋಕಾಲಿಯಂತೆ ತೂಗುತ್ತಿದ್ದವು. ಕೈಯಲ್ಲಿ ಗಾಜಿನ ಬಳೆ ಇವಳನ್ನು ಸೋಕಿ ರೋಮಾಂಚನವಾದಂತೆ ನಲಿದಾಡುತ್ತಿದ್ದವು. ಮಂದ ಗಮನವೆನ್ನಂತೆ ನಡೆದು ಬರುತ್ತಿರುವಾಗ ಕಾಲಿನ ಗೆಜ್ಜೆ ಭೂಮಿಯ ಜೊತೆ ಮಾತನಾಡುತ್ತಿರುವಂತೆ ಶಬ್ದ ಮಾಡುತ್ತಿದ್ದವು. ಹಣೆಯಲ್ಲಿ ಸಿಂಧೂರವು ಇವಳ ಅಂದಕ್ಕೆ ಹೆಚ್ಚು ಶೋಭೆ ತಂದಿತ್ತು. ಕೊರಳಲ್ಲಿನ ಮುತ್ತಿನ ಹಾರ ಇವಳ ಅಂದಕ್ಕೆ ಪೂರಕವಾಗಿತ್ತು. ಕೊರಳಲ್ಲಿ ಮೊದಲೇ ಕರಿಮೆಣಸರ ಮಿನುಗುತ್ತಿರುತ್ತಾದರೆ ಈ ಮುತ್ತಿನ ಹಾರ ಅವಳ ಅಂದವನ್ನು ಇನ್ನೂ ಹೆಚ್ಚು ಮಾಡಿತ್ತು. ಮೂಗಿನಲ್ಲಿ ಹೊಳೆದ ವಜ್ರದ ಮೂಗುತಿ ಯಾರೋ ಆಜ್ಞೆ ಮಾಡಿದಂತೆ ಕೂತಿತ್ತು. ಅವಳ ರೇಷ್ಮೆಯಂತ ನೀಳ ಕೇಶರಾಶಿ ಸಮುದ್ರದ ಅಲೆಯಂತೆ ಗಾಳಿಗೆ ಮೇಲ್ದೊಡ್ಡಿ ತೇಲುತ್ತಿದ್ದವು. ಇದೆಲ್ಲದರ ನಡುವೆ ತುಟಿಯಂಚಿನ ನಗು ಎಲ್ಲವನ್ನು ಮೀರಿಸಿ ಸೌಂದರ್ಯದ ಓಟದಲ್ಲಿ ಗೆಲ್ಲಲು ಮುಂದಾದಾಗ ಕಣ್ಣಿನ ಆ ಓರೆ ನೋಟವು ಮೊದಲೇ ಸ್ಪರ್ಧೆಯಲ್ಲಿ ವಿಜೇತವಾಗಿತ್ತು. ಒಮ್ಮೆಲೆ ಅವಳನ್ನು ಹೀಗೆ ನೋಡಿದ ಸೌರವ್ ಮನಸ್ಸಲ್ಲಿ ಇಷ್ಟೆಲ್ಲ ಭಾವನೆಗಳು ಓಡಾಡಿ ಅವನ ಮಾತು ನಿಂತು ಕಣ್ಣುಗಳು ನೂರಾರು ಕವಿತೆ ಹಾಡಿತ್ತು. ಆರೋಹಿ ನಿಧಾನವಾಗಿ ಅವನ ಹತ್ತಿರ ಬಂದಳು. ಅವನು ಈ ಲೋಕದಲ್ಲೇ ಇರಲಿಲ್ಲ. ಆರೋಹಿ, ಈ ಪದ ಕೇಳಿದ ತಕ್ಷಣ ಸೌರವ್ ಈ ಪ್ರಪಂಚಕ್ಕೆ ಮರಳಿದ. ಹಾಗೆ ಮುಖದಲ್ಲಿ ಅದೇನೋ ವ್ಯಂಗ್ಯದ ನಗು ಮೂಡಿತು. ಆರೋಹಿ: ಏನಾಯಿತು? ಯಾಕೆ ಈ ನಗು? ಏನೂ ಇಲ್ಲ. ನೀವು ಮಾತು ಶುರು ಮಾಡೋಕ್ಕೂ ಮುಂಚೆ ಈ ಅದು ಅನ್ನೋ ಪದ ಯಾವಾಗಲೂ ಬಳಸ್ತೀರಲ್ಲ, ಅದಕ್ಕೆ ನಗು ಬಂತು. ಕ್ಷಮಿಸಿ. ಪರವಾಗಿಲ್ಲ, ಅದು ನನಗೆ ಅಭ್ಯಾಸ ಆಗೋಗಿದೆ ಸೌರವ್. ಪರವಾಗಿಲ್ಲ, ನಾನು ಈ ಅದು ಅನ್ನೋ ಪದ ಕೇಳೋ ಅಭ್ಯಾಸ ಮಾಡ್ಕೋತೀನಿ. ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಆರೋಹಿ: ಥ್ಯಾಂಕ್ ಯು. ನೀವು ತುಂಬ ಸುಂದರವಾಗಿ ಕಾಣ್ತಿದ್ದೀರಾ ಎಂದನು ಸೌರವ್. ಹಾಗೇನಿಲ್ಲ ಅನಿಸುತ್ತೆ. ಹಾಗಿದ್ದಿದ್ರೆ ನಾನು ಇಲ್ಲಿಗೆ ಬರೋವಾಗ ದೊಡ್ಡಮ್ಮ ದೃಷ್ಟಿಬೊಟ್ಟು ಇಡ್ತಿದ್ರು. ಅವರು ಮರ್ತಿರಬಹುದು. ನೀವು ತುಂಬ ಸುಂದರವಾಗಿ ಕಾಣ್ತಿದ್ದೀರಾ. ನಿಮ್ಮ ಮುಖದಲ್ಲಿ ಇವತ್ತೇನೋ ಹೊಸ ಕಳೆ ಇದೆ. ಹಾಗೆ ಕಣ್ಣಲ್ಲಿ ಅದೇನೋ ಮಿಂಚಿದೆ. ಹಾಗೇನಿಲ್ಲ, ಇವತ್ತು ನೀವು ನನ್ನ ಬೇರೆ ದೃಷ್ಟಿಯಿಂದ ನೋಡ್ತಿದ್ದೀರಾ ಅನಿಸುತ್ತೆ. ಅದಕ್ಕೆ ಹಾಗೆ ಕಾಣ್ತಿರಬಹುದು. ಮೇ ಬಿ
ಆರ್ ಮೇ ನಾಟ್ ಬಿ ಎಂದನು ಸೌರವ್. ಈ ಕಡೆ ಹಂಸ ಮನೆಯಿಂದ ನೇರ ತನ್ನ ಹಳೆ ಮನೆಗೆ ಹೋಗಿ ಆರೋಹಿ ಇವತ್ತು ತೊಟ್ಟಿರೋ ಥರ ಬಟ್ಟೆ ಉಟ್ಟು ಅವಳಂತೆ ರೆಡಿಯಾಗಿ ಗೆಸ್ಟ್ ಹೌಸ್ಗೆ ಹೋದಳು. ಅಷ್ಟರಲ್ಲಿ ಗೆಸ್ಟ್ ಹೌಸ್ ಕರೆಂಟ್ ಹೋಯ್ತು ಅನ್ನೋದಕ್ಕಿಂತ ಬಂದಿರೋದು ಹಂಸ ಅಂತ ಗೊತ್ತಾಗಬಾರ್ದು ಅಂತ ಆಕರ್ಷ್ ಫ್ಯೂಸ್ ತೆಗೆದಿದ್ದ. ಆಕರ್ಷ್ ಕರೆಂಟ್ ತೆಗೆದು ಹಂಸ ಇರೋ ಜಾಗಕ್ಕೆ ಬರೋಕೆ ನೋಡಿದ. ಆದರೆ ಅವನ ಕಾಲು ಅಲ್ಲಿ ಯಾವುದೋ ಕಬ್ಬಿಣದ ರಾಡುಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿತ್ತು. ಹರಸಾಹಸ ಮಾಡಿದರೂ ಏನೂ ಪ್ರಯೋಜನ ಆಗಲಿಲ್ಲ. ಆ ವ್ಯಕ್ತಿ, ಬಾ ಆರೋಹಿ ಬಾ, ನಿನಗೋಸ್ಕರ ಕಾಯ್ತಿದ್ದೆ, ಇನ್ನೂ ಕಾಯಿಸಬೇಡ ಬಾ. ಅವನನ್ನು ನೋಡೋ ಪ್ರಯತ್ನ ಮಾಡಿದಳು. ಆದರೆ ಕತ್ತಲೆ ತುಂಬಿದ್ದ ಕಾರಣ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ. ಭಯದಿಂದ ಮುಂದೆ ಮುಂದೆ ನಡೆದಳು. ಆ ವ್ಯಕ್ತಿ, ನಿನಗೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೀನಿ, ಆದರೆ ನೀನು ಆ ಸೌರವ್ನ ಮದುವೆ ಆದೆ, ಆದರೆ ನನಗೆ ನೀನು ಬೇಕು. ಹಂಸ, ಯಾರು ನೀನು ಅಂತ ಜೋರಾಗಿ ಕೂಗಿದಳು. ಆ ವ್ಯಕ್ತಿ, ಆರೋಹಿ, ನಿನ್ನ ಧ್ವನಿ ಇಷ್ಟು ಜೋರಾಗಿದೆನಾ? ಯಾರು ನೀನು? ನನಗೆ ಯಾಕೆ ತೊಂದರೆ ಕೊಡ್ತಿದೀಯಾ ಎಂದಳು ಹಂಸ ಮೆಲ್ಲಗೆ. ಅದೆಲ್ಲ ಈಗ ಬೇಡ ಅಂತರ ಅವಳ ಹತ್ತಿರ ಹೋದ. ಹಂಸ ಹಿಂದೆ ಸರಿದಳು. ಆದರೂ ಬಿಡದೆ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದ. ಹಂಸ ಮನಸ್ಸಲ್ಲಿ ಆಕರ್ಷ್ ಬರುವನೆಂಬ ನಂಬಿಕೆ. ಆದರೆ ಇಷ್ಟೊತ್ತಿಗಾಗಲೇ ಆಕರ್ಷ್ ಬರಬೇಕಾಗಿತ್ತು. ಆದರೆ ಅವನು ಬರಲೇ ಇಲ್ಲ. ಆ ವ್ಯಕ್ತಿ ಮಿತಿ ಮೀರಿ ನಡೆದುಕೊಳ್ಳಲು ಪ್ರಾರಂಭಿಸಿದ. ಮುಂದೇನಾಯಿತು? ಈಗ ಹಂಸ ಗತಿ ಏನು? ಆಕರ್ಷ್ ಸರಿಯಾದ ಸಮಯಕ್ಕೆ ಬರ್ತಾನಾ? ಅವನು ಬರದೇ ಹೋದರೆ ಏನಾಗಬಹುದು? ಈ ಕೀಚಕನಿಂದ ಹಂಸಾನು ಯಾರು ರಕ್ಷಣೆ ಮಾಡ್ತಾರೆ? ಈಗ ಏನಾಗಬಹುದು ಎಂದು ಕಾದು ನೋಡಲೇಬೇಕು. ಹಾಗಾದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಿರೀಕ್ಷಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.